ವರ್ಷದಾಗ ಮಕರ ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ತುಂಬಾ ಥ್ಯಾಂಕ್ ಯು ನಿಮ್ಗೂ ಕೂಡ. ಸೊ ಮೊದಲಗೋದ ಅಂದ್ರೆ ಸಂಭ್ರಮ ಯುಗ ಹೌದು. ಸೊ ಸಂಭ್ರಮ ಯುಗ ಒಳ್ಳೆ ಸೌಂಡ್ ಆಯ್ತು. ಹೌದು. ಎಸ್, ಆ ಚಿತ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ಗದು ಸಡನ್ ಆಗಿ ಸಿಕ್ಕಿದ್ ಮೂವಿ. ಆಕ್ಚುಲಿ ನಾನು ರೆಡ್ ಡ್ರಮ್ ಆದ್ಮೇಲೆ ಗ್ಯಾಪ್ ಇರ್ಲಿಲ್ಲ. ಅದು ಒಂದು ವಿಲೇಜ್ ಬೇಸ್ಡ್ ಮೂವಿ ಆಗಿತ್ತು. ನಾನು ಕೊಡಗು ಅವಳು ಆಕ್ಚುಲಿ. ಸೊ ನನಗೆ ಲೈಫ್ ಸ್ಟೈಲ್ ಎಲ್ಲ ಮುಂಚೆ ಗೊತ್ತಿತ್ತು ಹೇಗೆ ಅಂತ. ಬಟ್ ನಾನು ಬೆಂಗಳೂರಲ್ಲೇ ಓದಿದ್ದು, ಅದರಿಂದ ನನಗೆ ಅದು ಒಂದು ಲೈಫ್ ಸ್ಟೈಲ್ ಏನಿರುತ್ತೆ ಅದರಿಂದ ಒಂದು ಸ್ವಲ್ಪ ಮಿಸ್ ಆಗಿದ್ದೆ. ಸೊ ವಾಪಸ್ ಅದೇ ತರ ಲೈಫ್ ಸ್ಟೈಲಿಗೆ ಹೋಗ್ಬಿಟ್ಟು ಒಂದು ಮೂವಿ ಮಾಡೋದಾಗ್ಲಿ, ನನ್ನ ಔಟ್ಫಿಟ್ ಏನೇ ನಾನು ಹಾಕಿದ್ದೀನಿ ಎಲ್ಲ ಪಕ್ಕ ವಿಲೇಜ್ ಬೇಸ್ಡೇ ಇತ್ತು. ಸೊ ಶೂಟಿಂಗ್ ಅಲ್ಲಂತೂ ತುಂಬಾ ಎಂಜಾಯ್ ಮಾಡಿದೆ. ಅಂಡ್ ಆಫ್ಟರ್ ಔಟ್ಪುಟ್ ಕೂಡ ತುಂಬಾ ಚೆನ್ನಾಗಿ ಬಂತು. ನನ್ನ ಕ್ಯಾರೆಕ್ಟರ್ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ರೆಡ್ ಡ್ರಮ್ ಅಂಡ್ ಸಂಭವ ಯುಗಿಗೆ, ಬೋತ್ ಆಫ್ ದೆಮ್. ಸೊ ರೆಡ್ ಡ್ರಮ್ ಕಾಪಿ ರೆಡಿ ಇದೆ. ಹೌದು. ಆ ಸಿನಿಮಾ ನಂದು ಫಸ್ಟ್ ಮೂವಿ ಆಕ್ಚುಲಿ. ಒಂದು ಆಡಿಷನ್ ಇಂದ ಸಿಕ್ಕಿದ ಮೂವಿ ಅದು. ಶೂಟಿಂಗ್ ಎಲ್ಲ ಬಂದು UP ಅಲ್ಲಿತ್ತು. ಕಂಪ್ಲೀಟ್ಲಿ ವುಮೆನ್ ಓರಿಯೆಂಟೆಡ್ ಮೂವಿ ಅದು. ಒಂದು ಕ್ರೈಮ್ ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ ಆ ತರ ಮೂವಿ ಅದು. ಸೊ ಅದಕ್ಕೆ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಬೇರೆ ರೀತಿಯಲ್ಲಿ ಆ ಮೂವಿಯಲ್ಲಿ ಕಾಣಿಸ್ಕೊಳ್ತಿದ್ದೀನಿ. ಸೊ ಯಾ, ವೆರಿ ಎಕ್ಸೈಟೆಡ್ ಫಾರ್ ರೆಡ್ ಡ್ರಮ್ ಆಸ್ ವೆಲ್. ನಾನು ಇವಾಗ ಆಲ್ರೆಡಿ ಜಾನ್ ಅಲ್ಲಿ ನಾನು 2 ಮೂವೀಸ್ ಸೈನ್ ಮಾಡಕ್ ರೆಡಿ ಇದ್ದೀನಿ. ಸೊ ಯಾ, ಫೆಬ್ ಅಲ್ಲಿ ನನ್ನ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ವೇಟಿಂಗ್ ಫಾರ್ ಇಟ್. ಈ ವರ್ಷ ನನ್ಗೆ ಇನ್ನ ಒಳ್ಳೆ ಮೂವೀಸ್ ಸಿಕ್ಕಿ, ಐ ಹೋಪ್ ಇಟ್ಸ್ ಮೈ ಲಕ್ಕಿ ಇಯರ್. ನನ್ನ ಪಾತ್ರ ತುಂಬಾ ಇನ್ನೋಸೆಂಟ್ ಹುಡುಗಿ ಪಾತ್ರ. ನಾನು ಸುಧಾರಾಣಿ ಮ್ಯಾಮ್ ಮಗಳಾಗಿದ್ದೀನಿ ಮೂವಿಯಲ್ಲಿ. ನಾವು ಇಬ್ರು ಹೀರೋಯಿನ್, ಇಬ್ರು ಹೀರೋ ಮೂವಿ ಅದು ಆಕ್ಚುಲಿ. ಸೊ ಎಷ್ಟು ಇನ್ನೋಸೆಂಟ್ ಅಂದ್ರೆ ನಂಗೆ ಏನು ಗೊತ್ತೇ ಇಲ್ಲ, ಹೊರಗಡೆ ಜಗತ್ತು ಏನು ಗೊತ್ತಿಲ್ಲ, ಏನು ಹಳ್ಳಿಯಲ್ಲಿ ಏನ್ ನಡೆಯುತ್ತೆ ಅಷ್ಟೇ ಗೊತ್ತು. ಆ ತರ ಒಂದು ಮೂವಿ ಅದು. ನನ್ನ ಈಗ ಹ್ಯಾಪಿನೆಸ್ಸು ಇದೆ, ನಾನು ಬೇಜಾರಾದ ಒಂದು ಪಾತ್ರನೂ ಇದೆ, ತುಂಬಾ ಕೋಪ ಬರೋ ಪಾತ್ರನೂ ಇದೆ. ಸೊ ಎಲ್ಲ ಒಂದು ಮಿಕ್ಸ್ಡ್ ಇಮೋಷನ್ಸ್ ಆಗಿದೆ ಸಂಭವ ಯುಗೆ. ಎಸ್, UP ಶೂಟಿಂಗ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ನನ್ಗೆ ಆಕ್ಚುಲಿ ಅಡ್ಜಸ್ಟ್ ಆಗ್ಲಿಲ್ಲ. ಬಿಕಾಸ್ ನಾನು ಇಲ್ಲೇ ಕೊಡಗಲ್ ಇದ್ದವಳು, ನನ್ನ UP ತಗೊಂಡೋಗ್ಬಿಟ್ಟು ಅಲ್ಲಿ ಹಾಕಿದ್ರೆ ಅದು ತುಂಬಾ ಕಷ್ಟ ಆಯ್ತು. ಟು ಬಿ ಆನೆಸ್ಟ್ ತುಂಬಾ ಕಷ್ಟ ಆಯ್ತು. ನಾನು ನನ್ನ ಮಮ್ಮಿ ಇಬ್ರು ಇದ್ವಿ ಶೂಟಿಂಗ್ ಅಲ್ಲಿ. ಫಸ್ಟ್ ಆಲ್ಮೋಸ್ಟ್ 2 to 3 days ಅಂತೂ ತುಂಬಾ ಕಷ್ಟಪಟ್ಟಿದೀವಿ. ಅಂಡ್ ಲೇಟರ್ ಆನ್ ಗಾಡ್ ಅಡ್ಜಸ್ಟೆಡ್ ಟು ಇಟ್. ಶೂಟಿಂಗ್ಸ್ ಅಂತ ಬರುವಾಗ ನಾವು ಆಲ್ಮೋಸ್ಟ್ ಆಲ್ ದ ಟೈಮ್ ಸೆಟ್ ಅಲ್ಲೇ ಇರ್ತೀವಿ. ಸೊ ಅದ್ ಹಾಗೆ ಟೈಮ್ ಆಗೋಯ್ತು. ಅಂಡ್ ತುಂಬಾ ಚೆನ್ನಾಗಿತ್ತು, ಶೂಟಿಂಗ್ ತುಂಬಾ ಚೆನ್ನಾಗಿತ್ತು. ಅವ್ರು ಹೇಳಿದ ಟೈಮ್ಗೆನೆ ಕರೆಕ್ಟ್ ಆಗಿ ಮುಗೀತು ಕೂಡ ಶೂಟಿಂಗ್ ಎಲ್ಲ. ಅಂಡ್ ಅದಾದ್ಮೇಲೆ ಬಂದು ಮತ್ತೆ ಬ್ಯಾಂಗ್ಳೂರಲ್ಲಿ ಕೂಡ ಶೂಟಿಂಗ್ ಇತ್ತು. ಕ್ಲೈಮ್ಯಾಕ್ಸ್ ಅದು ಇದು ಎಲ್ಲ ಬ್ಯಾಂಗ್ಳೂರಲ್ಲೂ ಶೂಟಿಂಗ್ ಇತ್ತು. ಸೊ ಆಲ್ ದ ಶೂಟಿಂಗ್ ಇಸ್ ಡನ್. ಇನ್ನೇನು ರಿಲೀಸಿಗೆ ರೆಡಿ ಇದೆ ರೆಡ್ ಡ್ರಮ್. ನಾನು ಐ ಆಮ್ 24 years old now. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕೊಡಗಲ್ಲಿ, ಪ್ರಾಪರ್ ಕೂರ್ಗ್ ನಾನು. ಅಂಡ್ ಕಾಲೇಜ್ ಎಲ್ಲ ಮ್ಯಾಂಗ್ಳೂರಲ್ಲಿ ಮಾಡಿದ್ದೆ, ಫಸ್ಟ್ PU and second PU. ಅದಾದ್ಮೇಲೆ ಬ್ಯಾಂಗ್ಳೂರಿಗೆ ಬಂದೆ ಫಾರ್ ಮೈ ಇಂಜಿನಿಯರಿಂಗ್. ಸೊ ಅದರ ಜೊತೆಗೇನೆ ಐ ಸ್ಟಾರ್ಟೆಡ್ ಮೈ ಮಾಡ್ಲಿಂಗ್. ಅಂಡ್ ನನ್ನ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಇತ್ತು ಇಂಡಸ್ಟ್ರಿಗೆ ಎಂಟ್ರಿ ಆಗಕ್ಕೆ ಆರ್ ಮಾಡ್ಲಿಂಗ್ ಎಂಟ್ರಿ ಆಗಕ್ಕೆ ತುಂಬಾನೇ ಇದೆ. ಅಂಡ್ ಅದ್ರ ಥ್ರೂನೇ ನಾನು ಆಕ್ಟಿಂಗ್ ಕೋರ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಒನ್ಸ್ ಮೈ ಮಾಡ್ಲಿಂಗ್ ವಾಸ್ ಡನ್, ನಾನು ಆಕ್ಟಿಂಗ್ ಕೋರ್ಸ್ ಸ್ಟಾರ್ಟ್ ಮಾಡಿದೆ. ನವರಸ ನಟನ ಅಕಾಡೆಮಿಯಲ್ಲಿ ನಾನು ಕೋರ್ಸ್ ಮಾಡ್ಬಿಟ್ಟು ಅದಾಗಿ ಇನ್ನೇನ್ ಕೋರ್ಸ್ ಮುಗಿಯಕ್ ಬರುವಾಗ ಐ ಗಾಟ್ ದಿಸ್ ರೆಡ್ ಡ್ರಮ್ ಅಪಾರ್ಚುನಿಟಿ. ಅವಾಗ ಆಡಿಷನ್ಸ್ ಕರೆದಿದ್ರು ನನ್ನನ್ನ. ಸೊ ಹಾಗೆ ಆಪರ್ಚುನಿಟಿ ಸಿಕ್ತು ಅಂಡ್ ಹಿಯರ್ ಐ ಆಮ್. ತುಂಬಾ ಥ್ಯಾಂಕ್ ಯು. ಅಂಡ್ ಚಿತ್ರಸಂತೆನ ನಾನು ನನ್ನ ಕಾಲೇಜ್ ಡೇಸ್ ಇಂದನೂ ಫಾಲೋ ಮಾಡ್ತಾ ಇದ್ದೀನಿ. ಅಂಡ್ ವೆರಿ ಹ್ಯಾಪಿ ಟು ಬಿ ಪ್ರೆಸೆಂಟ್ ಹಿಯರ್. ತುಂಬಾ ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.